ಹಲವಾರು ಬಾರಿ ದೂರು ನೀಡಲು ಬಂದ ಮಹಿಳೆಗೆ ನಿರಾಕರಿಸಿದ ಪೊಲೀಸ್. ಮರಣಂದು ಆತ್ಮಹತ್ಯೆಗೆ ಶರಣಾದ ಮಹಾದೇವಿ. ಕೊಣನೂರು ಪೊಲೀಸ್ ಠಾಣೆಯಲ್ಲಿ ಘಟನೆ, ಪೋಷಕರ ಆಕ್ರೋಶ. ಇನ್ನೊಂದು 1000 ಜನ ಬರ್ತಾರೆ, ಇದ್ರೆ ಮಾಡಿಲ್ಲ ಅಂತಂದ್ರೆ ಹೋಗಿ ನೀನು ಕೋರ್ಟ್ ಹಾಕೊಂಡ್ ನೀನು ಎಷ್ಟು ಸ್ಟೇಷನ್ ಅಂತ ಬರ್ತೀಯ ನಮ್ಗೆ ಆಗಲ್ಲ ಅಂತ ನನಗೆ ಹೊಡೆ ಬಂದ್ರು. ಇಲ್ಲ ಆಗಿಲ್ಲ ಸರ್, ನಿಮ್ಗೆ ನ್ಯಾಯ ಕೊಡ್ಸಕ್ ಆಗೋತಿಲ್ವ ಹೇಳಿದ್ದಕ್ಕೆ ನನಗೆ ಆಗಲ್ಲ, ಎಲ್ಲ ಮಾಡ್ತಿಲ್ಲ, ಎಷ್ಟು ಹೋಗ್ಲಾ ಅಂತಂದ್ರು. ಅಂತ ಮಾತಾಡಿದ್ರೆ ಕೆಟ್ಟಾಗೆಲ್ಲ ಮಾತಾಡೋದು ನಮ್ಮ ಮೇಲೆ. ಹೌದು, ಸಾಲಿಗ್ರಾಮ ತಾಲೂಕಿನ ಕರ್ಪೂರವಳ್ಳಿ ಗ್ರಾಮದ ಮಹಾದೇವಿ ಎಂಬಾಕೆಯನ್ನ ದೊಡ್ಡಮಕ್ಕೆ ಹೋಬಳಿಯ ಸಿಬಳ್ಳಿ ಗ್ರಾಮದ ಕುಮಾರ್ ಎಂಬಾತನಿಗೆ 3 ವರ್ಷಗಳ ಹಿಂದೆ ಮದುವೆ ಮಾಡಲಾಗಿತ್ತು. ಕೆಲವು ತಿಂಗಳ ನಂತರ ಗಂಡ ಕುಮಾರ್ ಮಹಾದೇವಿಯನ್ನ ಮಾನಸಿಕವಾಗಿ ಕಿರುಕುಳ ಕೊಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಈ ವಿಚಾರವಾಗಿ ಹಲವಾರು ಬಾರಿ ಕೊಣನೂರು ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದ ಮಹಾದೇವಿ ಮಾತಿಗೆ ಸ್ಪಂದಿಸದೆ ಪೊಲೀಸ್ ನಿರ್ಲಕ್ಷ್ಯ ವಹಿಸಿದ್ದಾರೆ. ತವರು ಮನೆಗೆ ಬಂದಿದ್ದ ಮಹಾದೇವಿಗೆ ಮತ್ತೆ ಗಂಡ ಕುಮಾರ್ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದರಿಂದ ಆಕೆ ಕೊಣನೂರು ಪೊಲೀಸ್ ಠಾಣೆಗೆ ದೂರು ನೀಡಲು ಹೋಗ್ತೀನಿ ಎಂದು ತವರು ಮನೆಯಲ್ಲಿ ಹೇಳಿದವರು ಅಂದು ಪೊಲೀಸ್ ಇಲಾಖೆಯಲ್ಲಿ ದೂರು ದಾಖಲೆ ಆಗಿಲ್ಲ. 3-4 ದಿನ ಕಳೆದರೂ ಹಿಂತಿರುಗಿ ಬರದೇ ಇರುವ ಕಾರಣ ಮಹಾದೇವಿ ಹುಡುಕಾಟಕ್ಕೆ ತಂದೆ ತಾಯಿ ಕಾಣೆಯಾಗಿದ್ದಾರೆ ಎಂಬ ದೂರನ್ನು ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ನೀಡಿರುತ್ತಾರೆ. 2 ದಿನಗಳ ಬಳಿಕ ಆಕೆ ಮತ್ತೆ ಸಿಕ್ಕಿತು ರಾಮನಾಥಪುರ ಹೋಬಳಿಯ ಬೆಟ್ಟಸೋಗೆ ಕಾವೇರಿ ನದಿಯಲ್ಲಿ ಸತ್ತ ಹೆಣವಾಗಿ. ಈ ಸಂಬಂಧ ಪೋಷಕರು ಪೊಲೀಸ್ಗೆ ಮಾಹಿತಿ ನೀಡಿದ್ದಾರೆ. ಶವವನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದಾಗ ಪೋಷಕರು ಕೊಣನೂರು ಠಾಣೆ ಪೊಲೀಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನ್ಯಾಯ ಕೊಡ್ತಿದ್ದ, ಇವ್ರು ನ್ಯಾಯ ಕೊಟ್ಟಿದ್ರೆ ಈ ತರ ಪರಿಸ್ಥಿತಿ ಆಗಂಗೇ ಇಲ್ಲ. ಅಲ್ಲ ಹೇಳಿ ಸರ್, ಇವರು ಈ ತರ ಇವಾಗ ಯಾವ ತರ ಇದ್ರೆ ಅವಾಗ ರೆಸ್ಪಾನ್ಸ್ ಮಾಡಿದ್ರೆ ಅವ್ರ ಈ ತರ ಆಗಂಗೇ ಇಲ್ಲ. ಸರಿಯಾದ ರೀತಿ ತಗೊಂಡಿದ್ರೆ ಕಂಪ್ಲೇಂಟ್ ಅವತ್ತು FIR ಎಲ್ಲ ಮಾಡಿದ್ರೆ ಅವ್ಳು ಹೊಡೆದಿ ಅವಳನ್ನ ಅಲ್ಲೇ ಮಾಡಿದ್ರು ಏನು ಕೊಡ್ತಿದ್ ಏನು ಅಂತ ಒಂದು ಮಾತು ಕೇಳಿಲ್ಲ. ಅವ್ನ ಅವರು ದುಡ್ಡು ಕೊಟ್ಟ ತಿನ್ನೋಕ್ ಹಿಂದ್ಗಡೆ ನಮ್ಮನ್ನ ಹುಡುಗಿನ ಉಗ್ದಿ ಕಳ್ಸಿದ್ರು. ಇದೆಲ್ಲ ಮಾಡ್ಬೋದಾ ಸಾ? ಇದು ಏನಿದು ದೇವಸ್ಥಾನ, ಇದು ನ್ಯಾಯಸ್ಥಾನ, ದೇವಸ್ಥಾನ ಇದ್ದಂಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿಂದ ಇಲ್ಲಿ ಬಂದಿಲ್ಲ. ಗಾಡಿ ಲೊಕೇಶನ್ ಹತ್ರ ಬರ್ತಾ ಬನ್ನಿ ಅಂತಂದ್ರು, ನಮಗೆ ಇಲ್ಲಿ ಬಂದಿಲ್ಲ. ನಮ್ಗೂ ಅಲ್ಲಿಂದ ಮಹಾದೇವ್ ಅಂತ ಇಬ್ಬರೇ, ನಾನು ನಮ್ಮ ಮಹಾದೇವಿ. ಒಂದು ಮಗು ಇತ್ತಲ್ವಾ? ಹೆಣ್ಪಾಪು. ಈ ವಿಚಾರ ಅದೇ ಈಗ ಗಂಡ ಹೆಂಡತಿ ಮಾಡಿ ಗಲಾಟೆಯಾಗಿ ಸುಮಾರು ಸಲ ಇಲ್ಲಿ ಮಾಡೋನೆ. ಶುಕ್ರವಾರ ಇಲ್ಲಿ ಬಂದ, ಗುರುವಾರ ಇಲ್ಲಿ ಬಂದವಳು ಸ್ಟೇಷನ್ ಅದಕ್ಕೆ ಇವ್ರೇನು ರೆಸ್ಪಾನ್ಸ್ ಮಾಡಲಿಲ್ಲ. ಇನ್ನೊಂದು 1000 ಜನ ಬರ್ತಾರೆ, ಇದ್ರೆ ಮಾಡಿಲ್ಲ ಅಂತಂದ್ರೆ ಹೋಗಿ ನೀನು ಕೋರ್ಟ್ ಹಾಕೊಂಡ್ ನೀನು ಎಷ್ಟು ಸ್ಟೇಷನ್ ಅಂತ ಬರ್ತೀಯ ನಮ್ಗೆ ಆಗಲ್ಲ ಅಂತ ಅಂದ್ಬಿಟ್ಟು ಬಾಯಿ ಬಂದ ಬೈದ್ಬಿಟ್ಟು ಕಳ್ಸವ್ರೆ. ಇವರು ಎಸ್ ಅವರು ರಾಜಣ್ಣ ಸಾಹೇಬ್ರೆ. ಆಮೇಲೆ ಇವ್ರ ಹೆಸರಲ್ಲಿ ಹಾಲ್ ಕರೆ ಮಿಷಿನ್ ಮಾಡಿ ಜೋಳ ಕಟ್ ಮಾಡೋ ಮಿಷಿನ್ ಅಂತ ತಗೊಂಡಿದ್ದ. ಅದು ಇವಳು ನಮ್ಮನೆ ಕರ್ಕೊಂಡು ಹೋದ್ಮೇಲೆ ಇವರು ಫೈನಾನ್ಸರ್ ಇವರು ಇಲ್ಲಿ ಓವರ್ ಕಳ್ಸ್ಕೊಳಕ್ಕೆ ಇವಳು ಮಿಷಿನ್ ಮತ್ತೆ ಹಾಲ್ ಕರೆ ಮಿಷಿನ್ ಎಲ್ಲ ಅಲ್ಲೇ ತಗೊಂಡು ಅಲ್ಲೇ ಕಳ್ಸ್ಕೊಂತ ಹೋಗ್ಬಿಟ್ಟು ಅವರು ಅಲ್ಲೇ ಫೈನಾನ್ಸರ್ ಮನೆ ಹತ್ರ ಕಳ್ಸಿದ್ದ. ಅಲ್ಲೂ ಗಲಾಟೆ ಆಯ್ತು. ಬಂದು ಕೇಳಿದ್ವಿ ಇವರು, ಅದಕ್ಕೂ ರೆಸ್ಪಾನ್ಸ್ ಅದನ್ನ 10ನೇ ತಾರೀಕು ಸಂಬಳ ಆಗುತ್ತೆ, ಬಾರ ನಾನೇ ಕಟ್ಕೊಟ್ಬಿಡ್ತೀನಿ ನಿಂಗೆ, ಎಲ್ಲ ನಾನೇ ಮಾಡ್ತೀನಿ ಬಾ ನಿನಗೆ ಅಂತೆಲ್ಲ ಬಾಯಿ ಕೆಟ್ಟದಾಗೆಲ್ಲ ಮಾತಾಡೋದು ಇವರು. ಆಮೇಲೆ ಇದು ಮೆಸೇಜ್ ಮಾಡಿದಾಗ ಕೆಟ್ಟದಾಗ ಈ ತರ ಎಲ್ಲ ನೀನು ಅಲ್ಲಿ ಹೋಗ್ತಿದ್ದೆ, ಇಲ್ಲ SP ಆಫೀಸ್ಗೆ ಹೋಗಿದ್ದು, ಅಲ್ಲಿ ಹೋಗಿದ್ದು, ಇಲ್ಲಿ ಹೋಗಿ ಕೆಟ್ಟ ಯಾರೋ ಮೀಟ್ ಮಾಡಕ್ ಹೋಗಿದ್ದೀನಿ ಅಂತವಳು ಇಂಥವಳು ಅಂತ ಕೆಟ್ಟ ಮೆಸೇಜ್ ಮಾಡಿದ್ದ. ಅದನ್ನ ತೋರಿಸ್ತೀನಿ ಅಂದ್ಬಿಟ್ಟು ಶುಕ್ರವಾರ ಬೆಳಿಗ್ಗೆ ಎದ್ದು ಬಂದು ಇಲ್ಲಿಗೆ ಸ್ಟೇಷನ್ಗೆ ಹೋಗ್ತೀನಿ ಅಂತ. ಇಲ್ಲಿಗೂ ಬಂದಿಲ್ಲ, ಅಲ್ಲ ನಮ್ಮ ಕರ್ಪೂರವಳ್ಳಿಯಿಂದ ಅಲ್ಲಿಂದ ಇಲ್ಲಿಗೂ ಬಂದಿಲ್ಲ. ಹಿಂಗೆ ಮಿಸ್ ಆಗಿದೆ. ಕೆಟ್ಟದಾಗೆಲ್ಲ ಮೆಸೇಜ್ ಮಾಡಿದ್ದ. ಇವ್ರು ಬಂದ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. SI ಈಗ ನೆಕ್ಸ್ಟ್ ಈಗ ಅವರು FIR ಹಾಕಿ ಅಂತಂದ್ರೆ ಹಂಗಂದ್ರೇನು ಏನ ಮಾಡ್ಬೇಕಂತ ನನಗೆ ಹೊಡೆ ಬಂದ್ರು. ಇಲ್ಲ ಆಗಿಲ್ಲ ಸರ್, ನಿಮ್ಗೆ ನ್ಯಾಯ ಕೊಡ್ಸಕ್ ಆಗೋತಿಲ್ವ ಹೇಳಿದ್ದಕ್ಕೆ ನನಗೆ ಆಗಲ್ಲ, ಎಲ್ಲ ಮಾಡ್ತಿಲ್ಲ, ಎಷ್ಟು ಹೋಗ್ಲಾ ಅಂತಂದ್ರು. ಅಂತ ಹೇಳಂಗ್ ಮಾತಾಡಿದ್ರೆ ಕೆಟ್ಟದಾಗೆಲ್ಲ ಮಾತಾಡೋದು ನಮ್ಮ ಮೇಲೆ. ಈಗ ಈ ಹುಡುಗಿ ಕಾಣಾಗಿದ್ದಾಗಿಂದ ಶುಕ್ರವಾರ ಮಧ್ಯಾಹ್ನ 12 ಗಂಟೆ ಮನೆ ಬಿಟ್ಟಿರೋದು. ಅವಾಗ ಬಂದಿಲ್ಲ, ಮಧ್ಯಾಹ್ನ 2 ಗಂಟೆ ಬಂದು ಕೇಳೋ ಸ್ವಿಚ್ ಆಫ್ ಆಗೈತೆ ಫೋನ್ ಅಂತ. ಇಲ್ಲೂ ಬಂದಿಲ್ಲ ಅಂತ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಕಂಪ್ಲೇಂಟ್ ಆಗೈತೆ ಅಂತಂದ್ರೆ ಏನು ರೆಸ್ಪಾನ್ಸ್ ಬೆಳಗ್ಗೆ ಬಂದು ಹೋಗಿದೆ ಹುಡುಗಿ. ಬಂದಿಲ್ಲ, ಇಲ್ಲಿ ಬರ್ಲಿಲ್ಲ. ಅಲ್ಲಿ ನಿಮ್ಮೂರಿನ ಹೊರಟಿದ್ದು ಅದೇ 12 ಗಂಟೆಗೆ ಸಾಲಿಗ್ರಾಮದಲ್ಲಿ ಇದ್ಲು. ಮನೆಯಲ್ಲಿ 11 ಗಂಟೆ ಬಿಟ್ಟಿದ್ದಾಳೆ. ಸಾಲಿಗ್ರಾಮದಲ್ಲಿ 12:30 ಕೊಣನೂರು ಬಸ್ ಹತ್ತಿದ್ದಾಳೆ. ಅಲ್ಲಿ ನೋಡುದು ಇಲ್ಲಿ ಬಂದಿಲ್ಲ ಅಂತ ನಾವ್ ಎಲ್ಲಾ ಕಡೆ ಹುಡುಕಿದ್ವಿ. ಇವ್ರು ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ. ನಾವೇ ಹುಡುಕಿರೋದೆಲ್ಲ ನಾವೇ ಮಾಡಿರೋದು. ಹುಡುಕಿ ಇವತ್ತು ಬಾಡಿ ಸಿಕ್ಕಿದೆ. ಮಗು ಸಿಕ್ಕಿದ್ದಾನೆ. ಇವ್ರು ತಾಯಿ ಮಾತ್ರ ಸಿಕ್ಕಿದ್ರೆ ತಗೊಂಡೋಗ್ಬಿಟ್ಟು ಈ ತರ ಮಾಡಿದ್ರೆ ಏನೋ ತಂದ್ರಲ್ವಾ ಗಾಡಿ ನೀನು ಆಂಬುಲೆನ್ಸ್ ಕಾಮನ್ ಅಂತ ನಾವೇ ಸ್ಟೇಷನ್ ಹತ್ರ. ಈಗ ತಾಯಿನ ಮಗುವೇನೇ ಇಲ್ಲ, ತಾಯಿನ ತಾವು ಅದೇನು ದಿಕ್ಕಿಲ್ದ್ರೆ ಅದು ನಾವ್ ಯಾರು ಇಲ್ವಾ? ಇಷ್ಟೇ ನಾವು ಕಷ್ಟಪಟ್ಟು ಹುಡುಕಿದ್ದೆಲ್ಲ ಮಾಡಿದ್ದೇನೆ. ಆಂಬುಲೆನ್ಸ್ ಈಗ ಸ್ಟೇಷನ್ ಹತ್ರ ತಗೋಬತ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಅಲ್ಲಿಂದ